ಸ್ವಸ್ಥನಾರಿ ಸಶಕ್ತ ಪರಿವಾರ ಅಭಿಯಾನ ವೈಎನ್ ಹೊಸಕೋಟೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮ ಸ್ವಸ್ಥನಾರಿ ಸಶಕ್ತ ಪರಿವಾರ ಅಭಿಯಾನಕ್ಕೆ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲ್ಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಬಾಬು, ಗ್ರಾಪಂ ಅಧ್ಯಕ್ಷರಾದ ಬಿಎಲ್ ಸೋಮಣ್ಣ, ಸದಸ್ಯರಾದ ಬಿಎನ್ ಮಂಜುನಾಥ, ಶ್ಯಾಮಲಮ್ಮ, ಪಿಡಿಒ ಶ್ರೀರಾಮನಾಯ್ಕ, ವೈದ್ಯರಾದ ಕಿರಣ್ ಕುಮಾರ್, ಮಧುಸೂದನ್, ಸುರೇಶ್, ರೇಖಾ, ಲಲಿತಾ, ಕೀರ್ತನಾ, ಪುಣ್ಯ, ಸಿಬ್ಬಂದಿಯಾದ ಪ್ರಭಾಮಣಿ, ನಿರಂಜನ್, ಗಂಗಾಧರ, ಕೇಶವ್, ಶ್ರೀಹರಿ, ಮಾಲೂರಪ್ಪ, ಲಕ್ಷ್ಮಿ, ವೆಂಕಟೇಶ್, ಆಶಾ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಆರೋಗ್ಯವಾಗಿದ್ದರೆ ಅಷ್ಟೇ ಪರಿವಾರ ನೋಡ್ಕೊಳ್ಳೋಕ್ಕಾಗೋದು, ಇಲ್ಲ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗೋದು, ಕೆಲಸ ಮಾಡೋಕ್ಕಾಗೋದು. ಎಷ್ಟೋ ಜನ ಹೆಣ್ಮಕ್ಳು ಒಬ್ಬರೇ ಇಡೀ ಸಂಸಾರದ ಏನೋ ಜೀವನದಲ್ಲಿ ಆಗೋ ಕಷ್ಟಗಳಿಂದ ಒಬ್ಬರೇ ಇಡೀ ಸಂಸಾರದ ಜವಾಬ್ದಾರಿ ತಗೊಳ್ಳೋಂಥ ಪರಿಸ್ಥಿತಿಗಳು ಭಾಳ ಇದೆ. ಸೊ ಅದೆಲ್ಲದ್ರಿಂದನೂ ಅವ್ರಿಗೂ ಅಷ್ಟೇ ಸಬಲೀಕರಣ ಮಾಡಬೇಕು ಅಂತೇಳಿ ಈ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಂತ ಅಭಿಯಾನ ಶುರುವಾಗಿರೋದನ್ನ ಎಲ್ಲರೂ ಕರೆಕ್ಟಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಸ್ವಲ್ಪ ಕಷ್ಟಗಳನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಎಲ್ಲರೂ ಸೇರಿ ಗ್ರಾಮ ಪಂಚಾಯತಿಯವರು, ಆಸ್ಪತ್ರೆಯಲ್ಲಿರೋ ಒಂದೊಂದು ಸಿಬ್ಬಂದಿ ಕೂಡ, ನರ್ಸ್ ಇರ್ಬೋದು, ಆಶಾ ಕಾರ್ಯಕರ್ತ ಇರ್ಬೋದು, ಡಾಕ್ಟರ್ಗಳಿರ್ಬೋದು, ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಅದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಂಡು ಅದ್ರ ಜೊತೆ ಕೋಆಪ್ರೇಟ್ ಮಾಡಿಕೊಂಡು ನಾವೇನು ಹೇಳ್ತೀವಿ, ಲೈಫ್ ಸ್ಟೈಲ್ ಚೇಂಜಸ್, ಒಂದು ದಪ್ಪ ಆಗೋದೊಂದು ಪ್ರಾಬ್ಲಮ್ಮು, ರಕ್ತಹೀನತೆ, ಎರಡು ಎಕ್ಸ್ಟ್ರೀಮಲ್ಲಿ ಹೆಣ್ಮಕ್ಳು ಸಫರ್ ಪಡ್ತಾ ಇರ್ತೀವಿ. ಸರ್ಕಾರ ನಿಮ್ಮ ಮನೆ ನುರಿತ ವೈದ್ಯರುಗಳನ್ನ ಮನುಷ್ಯನಿಗೆ ಈಗಿನ ಜೀವನ ಶೈಲಿಯಲ್ಲಿ 108 ಕಾಯಿಲೆ, ಈಗ 108 ಕರೀತೀವಲ್ಲ, ಅಷ್ಟೇ 108 ಕಾಯಿಲೆ ಇದ್ದಾವೆ. ಯಾವ ಕಾಯಿಲೆ ಆದರೂ ಬರ್ದಿ ನಮ್ಮ ಆಂಬುಲೆನ್ಸ್ ಅಲ್ಲಿ ಅಂತ ಮನೆಗಳಿಗೆ ಹೋಗಿ ಪಕ್ಕದ ಮನೆಯವ್ರಿಗೂ ತಿಳಿಸ್ಬೇಕು, ಈ ಸ್ವಸಹಾಯ ಸಂಘ ಇರ್ತಾರೆ ಅವ್ರಿಗೆಲ್ಲರೂ ತಿಳಿಸ್ಬೇಕು. ಈ 15 ದಿನಗಳ ಪಾಕ್ಷಿಕ ಯೋಜನೆ ಇದು. ಗಾಂಧಿ ಜಯಂತಿವರೆಗೂ ಈ ಕಾರ್ಯಕ್ರಮ ಇರುತ್ತೆ. ಕಡ್ಡಾಯವಾಗಿ ಪ್ರತಿ ಮನೆಗೂ ತಿಳಿಸಿ, ಅಂದರೆ ಹೆಣ್ಣು ಮಗು ಸದೃಢವಾಗಿ ಆರೋಗ್ಯಕರವಾಗಿದ್ದರೆ ಆ ಸಂಸಾರದಲ್ಲಿ ಏನೂ ಕಾಯಿಲೆ ಇರಲ್ಲ ಅನ್ನೋದು. ಈ ದಿನ ಸಮುದಾಯ ಆರೋಗ್ಯ ಕೇಂದ್ರ ವೈಎನ್ ಹೊಸಕೋಟೆಯಲ್ಲಿ ಸ್ವಸ್ಥನಾರಿ ಸಶಕ್ತ ಪರಿವಾರ ಅಭಿಯಾನ ಅಂತ ಒಂದು ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮು ಅಂದ್ಕೊಂಡಿದ್ದೀವಿ. ಇದು ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ವರೆಗೂ ನಡೆಯುತ್ತೆ. ಇದು ಎಲ್ಲ ಆಯುಷ್ಮಾನ್ ಆರೋಗ್ಯ ಮಂದಿರ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ತಾಲೂಕು ಹಾಸ್ಪಿಟಲ್ಗಳು, ಎಲ್ಲ ಹಾಸ್ಪಿಟಲ್ಗಳಲ್ಲಿ ಡೈಲಿ ನಡೆಯುತ್ತೆ. ಈ ದಿನ ವೈಎನ್ ಹೊಸಕೋಟೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಇದನ್ನು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಫಿಸಿಷಿಯನ್ನು, ENT ಸರ್ಜನ್ನು, ಆಪ್ಟಮಾಲಜಿಸ್ಟು, ಆಮೇಲೆ ಪೀಡಿಯಾಟ್ರಿಷನ್ನು, ಪ್ರಸೂತಿ ರೋಗ ತಜ್ಞರು, ಮತ್ತು ಕಣ್ಣಿನ ಡಾಕ್ಟ್ರು, ಡೆಂಟಲ್ಲು, ಮಾನಸಿಕ ವೈದ್ಯರು, ಇಷ್ಟು ಜನನೂ ಬಂದಿದ್ದಾರೆ, ಎಲ್ಲ ಸ್ಪೆಷಲಿಸ್ಟ್ಗಳು. ಇವರು ಈ ದಿನ ಎಲ್ಲ ಮಹಿಳೆಯರು, ಅಂದರೆ ಹುಟ್ಟಿರೋ ಮಹಿಳೆಯಿಂದ ಹಿಡಿದು ಮಗುವಿಂದ ಹಿಡಿದು ವಯಸ್ಸು 60-70 ವಯಸ್ಸಾಗಿರೋವ್ರಿಗೆ ಪ್ರತಿಯೊಬ್ಬರೂ ಅವ್ರಿಗೆ ಏನೇನು ತೊಂದರೆ, ಏನೇನು ಪ್ರಾಬ್ಲಮ್ ಇದೋ ಅದರ ಬಗ್ಗೆ ತಪಾಸಣೆ ಮಾಡಿ, ಏನಾದರೂ ತುಂಬ ಅವ್ರಿಗೆ ಸ್ಪೆಷಲಿಸ್ಟಿಂದ ಟ್ರೀಟ್ಮೆಂಟು, ಇಲ್ಲಾಂದರೆ ಸರ್ಜರಿ ಬೇಕು ಅನ್ನೋ ಏನಾದರೂ ಇದ್ದರೆ ಅದನ್ನು ದೊಡ್ಡ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತಾರೆ. ಮತ್ತು ಎಲ್ಲ ಮಕ್ಕಳು, ಚಿಕ್ಕ ಮಕ್ಕಳಿಗೆ ಏನಾದರೂ ಇಮ್ಯುನೈಸೇಷನ್ ಅಂದರೆ ಚುಚ್ಚುಮದ್ದುಗಳು ಏನಾದ್ರು ಇದ್ದರೆ ಈ ದಿನ ಹಾಕ್ತಾರೆ. ಅದೇ ಥರ ಪ್ರೆಗ್ನೆಂಟ್ ಲೇಡೀಸ್ಗೆ ಏನಾದರೂ ಟ್ರೀಟ್ಮೆಂಟ್ ಕೊಡೋದು, ಬ್ಲಡ್ ಟೆಸ್ಟು. ಅದೇ ಆದಮೇಲೆ 30 ವರ್ಷ ಮೇಲ್ಪಟ್ಟಿರೋ ಎಲ್ಲ ಮಹಿಳೆಯರಿಗೆ BP, ಶುಗರ್, ಥೈರಾಯ್ಡ್ ಸಮಸ್ಯೆಗಳನ್ನ ಟೆಸ್ಟ್ ಮಾಡೋದು, ಮತ್ತು ಅವರಿಗೆ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸೋದು, ಮತ್ತು ಕ್ಯಾನ್ಸರ್ ತಪಾಸಣೆ ಅಂದರೆ ಬ್ರೆಸ್ಟ್ ಕ್ಯಾನ್ಸರು, ಗರ್ಭಕೋಶ ಕಂಠಿ ಕ್ಯಾನ್ಸರ್ಗಳು, ಇವನ್ನೆಲ್ಲ ತಪಾಸಣೆ ಮಾಡ್ತಾಯಿದ್ದಾರೆ. ಈ ದಿನ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಆದಷ್ಟು ಸಾರ್ವಜನಿಕರು ಇದನ್ನು ಉಪಯೋಗ ಮಾಡ್ಕೋಬೇಕಂತ ತಮ್ಮಲ್ಲಿ ವಿನಂತಿ. ಸುದ್ದಿ ಕ್ರಾಂತಿ ಡಿಜಿಟಲ್ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.